ಬಾ ಮಿಂಚು ಐಸ್ ಕ್ರೀಮ್ ತಿನ್ನಕ್ ಹೋಗೋಣ. ಇವತ್ತು ನನಗೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತದೆ. ಬಾ ಹೋಗೋಣ. ಮತ್ತೆ ನನ್ನ ಹತ್ರ ಎಷ್ಟೊಂದು ಟಾಯ್ಸ್ಗಳಿದ್ದಾವೆ, ಅದು ನೋಡ್ಕೊಂಡು ಬರಕ್ ಹೋಗೋಣ. ಬಾ. ನನ್ಗೆ ಯಾವ ಆಟ ಸಾಮಾನು ಬೇಡ, ಎಲ್ಲ ಐಸ್ ಕ್ರೀಮ್ ನೀನೇ ತಿನ್ನು. ಮುಂಚೆ ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತದೆ. ಮುಂಚಿನ ಥರ ಟೀಸ್ ಮಾಡಿಕೊಂಡು ಮತ್ತೆ ನಾವಿಬ್ರು ಜಗಳ ಆಡ್ಕೊಂಡು ತಿನ್ನೋಣ. ಬಾ. ನಿನ್ನ ಜೊತೆ ತಿಂದ್ರೇನೆ ಐಸ್ ಕ್ರೀಮ್ ಟೇಸ್ಟ್ ಜಾಸ್ತಿ ಇರುತ್ತೆ, ಇಲ್ಲಾಂದ್ರೆ ಸಪ್ಪೆ ಇರುತ್ತೆ. ಬಾ ಮುಂಚೆ ಹೋಗೋಣ. ಬಾ ಬಿಡು ಅಪ್ಪು, ನನ್ಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನನ್ನ ಒಬ್ಳೆ ಬಿಟ್ಬಿಡು ಪ್ಲೀಸ್. ನೀನು ಯಾವಾಗಲೂ ಹಿಂಗೆ, ನಾನು ಹೇಳಿದ್ನ ಕೇಳೋದೇ ಇಲ್ಲ. ಮಿಂಚು ಪ್ಲೀಸ್ ಮಿಂಚು, ನಾವಿಬ್ರಿಗೂ ಇದು ಲಾಸ್ಟ್. ಪ್ಲೀಸ್ ಬಾ ಮಿಂಚು. ಇರು ನಿಂಗೆ ಮಾಡ್ತೀನಿ. ಮಮ್ಮಿ ಮಮ್ಮಿ. ಹಾಕಂದ ಮಮ್ಮಿ, ನನಗೆ ತುಂಬ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸೋದೆ. ನಾನು ಮಿಂಚನ್ ಕರಿತೇನೆ, ಆದರೆ ಅವಳು ಬರ್ತಾನೆ ಇಲ್ಲ, ನನ್ನ ಜೊತೆ ಮಾತಾಡ್ಸ್ತಾನೂ ಇಲ್ಲ. ನಾನೇನು ಮಾಡಿದೆ ಅಂತ ಅವಳು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ಇಲ್ಲ ಕಂದ, ನೀನೇನು ಮಾಡಿಲ್ಲ. ಅವಳಿಗೆ ಮೂಡಿಲ್ಲ ಅಂದರೆ ನೀನು ಫೋರ್ಸ್ ಮಾಡಬೇಡ, ಸರಿನಾ? ಪ್ಲೀಸ್ ಇವತ್ತೊಂದಿನ ಅವಳಿಗೋಸ್ಕರ ನೀನು ಐಸ್ ಕ್ರೀಮ್ ತಿನ್ಬೇಡ. ಹಂಗಲ್ಲ ಮಮ್ಮಿ, ನಾಳೆ ಅವಳು ಅತ್ತೆ ಮನೆಗೆ ಹೋಗ್ತಾಳಲ್ವಾ, ವಾಪಸ್ ನಮ್ಮ ಹತ್ರ ಇರಲ್ವ ಅಲ್ವಾ, ಅದಕ್ಕೆ ಕರೆದೆ ಮಮ್ಮಿ. ಇಬ್ರು ಜೊತೆ ಕೂತಿರೋಣ ಅನ್ಕೊಂಡೆ ಮಮ್ಮಿ, ಬರ್ತಾನೆ ಇಲ್ಲ ಮಮ್ಮಿ. ಭೂಮಿಕಾ, ಆಕಾಶ ಹೇಳ್ತಾರೆ ನಿಜನೇ ತಾನೆ. ಮಿಂಚು ಇರೋ ಸ್ವಲ್ಪ ಹೊತ್ತಾದರೂ ಸ್ವಲ್ಪ ಖುಷಿಯಾಗಿರಲಿ. ಅವಳಿಗೆ ಬೇಡ ಅಂತ ನಾವು ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲಲ್ವಾ. ನಾನು ಐಸ್ ಕ್ರೀಮ್ ತರ್ತೀನಿ, ಅವಳಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅದಕ್ಕೇನೆ ಏನೇನು ಬೇಕು? ಯೆಸ್, ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಥ್ಯಾಂಕ್ ಯು. ತಗೊಳ್ಳೋ. ತಗೋಬಿಡಿ. ತಗೋ ಕಂದ. ತಗೋ. ಎಸ್. ತುಂಬಾ ಚೆನ್ನಾಗಿದೆ ಅಲ್ವಾ? ಹ್ಞೂ ಮಮ್ಮಿ. ಮಿಂಚು, ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ, ತಿನ್ನು ಕಂದ. ನಿನ್ಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಅಲ್ವಾ? ಮುಂಚೆ ಐಸ್ ಕ್ರೀಮ್ ಅಂದ್ರೆ ಯಾವಾಗಲೂ ಓಡ್ ಬರ್ತಿದ್ದಲ್ಲ, ಈಗ ಯಾಕೆ ತಿಂತಿಲ್ಲ? ತಿನ್ನು. ಇಲ್ಲಮ್ಮ, ಇವತ್ತು ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿಲ್ಲ, ಹೊಟ್ಟೆ ತುಂಬ್ದಂಗೆ ಅನಿಸ್ತಿದೆ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟಿ. ಪಪ್ಪ ನಿನಗೋಸ್ಕರ ಪ್ರೀತಿ ತಂದಿದಾರಲ್ವಾ, ಸ್ವಲ್ಪ ಸ್ವಲ್ಪ ತಿನ್ನು. ಇಲ್ಲ ಪಪ್ಪ, ಬೇಡ. ಎಷ್ಟೊತ್ತಿಗೆ ಬರ್ತಾರೆ? 10 ಗಂಟೆಗ? ಸರಿ, ಗುಡ್ ನೈಟ್. ಯಾಕಿನ್ನು ಮಲಗಿಲ್ಲ? ಬೆಳಗ್ಗೆ ಬೇಗ ಎದ್ದೇಳಬೇಕು. ನಿದ್ದೆ ಬರ್ತಾ ಇಲ್ಲ ಭೂಮಿಕಾ. ಮಿಂಚುನ ನಾಳೆ ಬೆಳಗ್ಗೆ ಕಳಿಸ್ಬೇಕು ಅನ್ನೋದನ್ನು ನೆನೆಸ್ಕೊಂಡ್ರೆ ನನ್ನ ಕಣ್ಣು ಮುಚ್ಚಕ್ಕಾಗ್ತಾ ಇಲ್ಲ. ಅವಳಿಗಿಷ್ಟ ಅಂತ ವೆನಿಲಾ ಐಸ್ ಕ್ರೀಮ್ ತಂದ್ಕೊಡೋಕ್ಕೂ ಈ ಪಪ್ಪನ ಕೈಲಿ ಆಗಲ್ಲ ಅನ್ನೋದು ನೆನೆಸ್ಕೊಂಡು ತುಂಬ ಬೇಜಾರಾಗುತ್ತೆ. ಗೌತಮ್ ಅವರೇ, ವಾಸ್ತವ ಏನು ಅಂತ ಗೊತ್ತಿದ್ದು ನೀವು ಹೀಗೆ ಮಾತಾಡಿದ್ರೆ ಹೇಗೆ? ಪರಿಸ್ಥಿತಿ ನಮ್ಮ ಕೈ ಮೀರೋಗಿದೆ. ಈಗ ಹೋಗ್ಬಿಟ್ಟು ನಾವು ಮಗಳನ್ನ ಕಳ್ಸೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ಇಲ್ವಲ್ಲ, ನಮ್ಮ ಮಗಳು ಎಲ್ಲೂ ಹೋಗ್ತಿಲ್ಲ. ನಮ್ಮದೇ ಇನ್ನೊಂದು ಮನೇಲಿರ್ತಾಳೆ ಅಂತ ನಮ್ಮ ಮನ್ಸಿಗೆ ನಾವು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಬೇಕಷ್ಟೆ. ಸಮಾಧಾನ ಮಾಡ್ಕೊಳಕ್ಕಾಗ್ತಾ ಇಲ್ಲ ಭೂಮಿಕಾ. ನಾಳೆ ಅವಳನ್ನ ಕಳಿಸ್ದಿರೋ ಥರ ಏನಾದರೂ ಒಂದು ಮಿರಾಕಲ್ ನಡಿಬಾರ್ದು ಅಂತ ಮನಸ್ಸು ಹಾತೊರಿತಾ ಇದೆ. ಕಂದ, ಏನಾಯ್ತು? ನಿದ್ದೆ ಬಂದಿಲ್ವಾ? ಬಾ. ಅಮ್ಮ, ಅದು
ಇವತ್ತು ಲಾಸ್ಟ್ ಅಲ್ವಾ, ಸೊ ಅದಕ್ಕೆ ಇವತ್ತೊಂದು ದಿವಸ ನಾನು ನಿಮ್ಮ ಜೊತೆ ಮಲ್ಕೋಬೋದಾ? ಯಾಕಾಗಿ ಹೇಳ್ತಿದ್ಯಾ? ಬಾ ಮಲ್ಕೋ. ಅಮ್ಮ, ಒಂದು ವಿಷಯ ಹೇಳಬೇಕು. ಅಮ್ಮ, ನಾನು ಬೇರೆ ಮನೆಗೆ ಹೋದ್ರೇನು ನೀವೇ ನನ್ನ ಪಪ್ಪ ಅಮ್ಮ ಅಲ್ವಾ? ನಾನು ಯಾವತ್ತೂ ಮರೆಯಲ್ಲ ತಾನೆ? ಕಂದ, ಹಾಗೆಲ್ಲ ಹೇಳ್ಬೇಡ. ಜೀವ ಹೋದ್ರೆ ನಿನ್ನನ್ನು ಮರೆಯೋಕ್ಕಾಗಲ್ಲ ಕಂದ. ನೀನ್ ಎಲ್ಲಿದ್ರು ನಮ್ಮ ಮಗಳೇ. ಹಾಗೆಲ್ಲ ಮಾತಾಡ್ಬೇಡ ನಿನ್ ಬಾಯಿ. ಅಪರ್ಣವ್ರೆ, ಇವತ್ತು ನಾವು ಯಾರು ಸ್ಕೂಲಿಗೆ ಬರಲ್ಲ. ವಿಷಯ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಕಂದ, ನಾನು ಆಲ್ರೆಡಿ ಅಪ್ಪಣ್ಣ ಆಂಟಿ ಫೋನ್ ಮಾಡಿ ಹೇಳಿದ್ದೀನಿ ನಾವು ಇವತ್ತು ಯಾರು ಸ್ಕೂಲಿಗೆ ಬರ್ತಿಲ್ಲ ಅಂತ. ಪ್ಲೀಸ್ ಇವತ್ತು ನಮ್ಮ ಜೊತೆನೇ ಇರು. ಅಮ್ಮ ಪ್ಲೀಸ್ ಅಮ್ಮ, ಇಲ್ಲಾಂದ್ರೆ ಅಟೆಂಡೆನ್ಸ್ ಮಿಸ್ ಆಗೋಗ್ಬಿಡುತ್ತೆ. ಪಪ್ಪ, ಅಮ್ಮಂಗೆ ಹೇಳಿ ಪಪ್ಪ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ, ನಾನು ಅವ್ರು ಮಾತಾಡಿಸ್ಬೇಕಲ್ವಾ? ಮತ್ತೆ ಈ ಮನೆಯಿಂದ ನಾನು ಸ್ಕೂಲಿಗೆ ಹೋಗೋದು ಇವತ್ತೊಂದು ದಿವಸ ತಾನೇ, ನಾಳೆಯಿಂದ ಈ ಮನೆಯಿಂದ ಸ್ಕೂಲಿಗೆ ಹೋಗೋಕ್ಕಾಗುತ್ತಾ? ಪ್ಲೀಸ್ ಪಪ್ಪ. ಆಗಲ್ಲ ಪುಟ್ಟ. ಅದು ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಬರ್ತಾರೆ, ಬಂದು ಹಿಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಮ್ಮ ಜೊತೆ ಕಾಲ ಕಳಿಬೋದಲ್ವಾ? ಪಪ್ಪ, ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಕಾಲ ಕಳಿತೀನಿ ಪಪ್ಪ. ಪ್ಲೀಸ್ ಪಪ್ಪ, ಬೇಡ ಅಂತ ಹೇಳ್ಬೇಡಿ. ಸರಿ, ಹೋಗು. ಇದೇನೋ ನೀನು ರೆಡಿ ಆಗ್ಬಿಟ್ಟಿದ್ಯಾ? ಹ್ಞೂ ಪಪ್ಪ, ಮಿಂಚು ಸ್ಕೂಲ್ಗೆ ಹೋಗ್ತಾಳೆ ಅಂತ ಗೊತ್ತಾಯ್ತಾ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸರಿ, ಹುಷಾರಾಗಿ ಹೋಗಿದ್ದು ನಾನು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಮ್ಮಿ. ಬೇಗ ಬಾ. ಸರಿ ಅಮ್ಮ.